ಸುಮಾರು ಹಾಡುಗಳು ನೆನಪಾಯ್ತು. ಒಂದು ತಾಯಿ ಬಗ್ಗೆ ಇರುವಂತಹ ಹಾಡುಗಳು ತುಂಬಾ ನೆನಪಾದವು. ಸೊ ಒಂದು ಒಳ್ಳೆ ಗೀತೆ. ಸೊ ಎಷ್ಟು ಸುಮಧುರವಾಗಿ ಇದು ಮೂಡ್ ಬಂದಿದೆಯೋ, ಚಿತ್ರ ಕೂಡ ಅಷ್ಟೇ ಚೆನ್ನಾಗಿ ಮೂಡ್ ಬಂದಿದೆ. ನಂದು ಒಂದು ಪುಟ್ಟ ಪಾತ್ರ, ಬಟ್ ಎರಡೂ ಸೀನ್ಗಳು ಕೂಡ ತುಂಬಾ ನಿಮ್ಮನ್ನ ನಗಿಸುತ್ತೆ. ತುಂಬಾ ಖುಷಿಯಾಗಿ ಒಂದು ಸಿನಿಮಾನ ಮಾಡಿದ್ದೀವಿ. ಸೊ ನಿರ್ಮಾಪಕರು ಗೌಡ್ರೆ ನಮಸ್ತೆ, ಮೇಡಮ್ ನಮಸ್ತೆ. ಹಾಗೆ ನಮ್ಮ ನಾಯಕ ನಟರ ಬಗ್ಗೆ ಏನು ಹೇಳೋದು ನಾವು, ಅವರಿಗಾಗಲೇ ಚಿತ್ರ ರಸಿಕರ ಮನಸ್ಸಲ್ಲಿ ಕೂತಿದ್ದಾರೆ. ಸೊ ಈ ಸಿನಿಮಾ ಮುಖಾಂತರ ಕೂಡ ಒಂದು ರೆಬಲ್ ಆಗಿರ್ಬೋದು, ಅಥವಾ ಒಂದು ನೋಡಿದ್ರೆ ಈ ಹಾಡಲ್ಲಿ ನೋಡಿದಾಗ ನಿಮ್ಗೆ ಅನ್ಸ್ಬೋದು ಆ ಒಂದು ಎಮೋಷನ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಈ ಸಿನಿಮಾದಲ್ಲಿ ಇದೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಏಪ್ರಿಲ್ 10ನೇ ತಾರೀಕು ಬಿಡುಗಡೆ ಆಗ್ತಿರುವಂತಹ ನಮ್ಮ ವಾಮನ ಚಿತ್ರನ ಥಿಯೇಟರ್ ಬಂದು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದು, ಇದು ಶೂಟಿಂಗ್ ಒಂದು ಘಟನೆ ಹೇಳಬೇಕು. ನಾನು ತುಂಬಾ ದೂರ ಇದ್ದೆ. ಈ ಒಂದು ಶೂಟಿಂಗ್ ಬರುವಾಗ ದೇವನಹಳ್ಳಿ ಹತ್ರ ನಡೀತಾ ಇತ್ತು ಆಕ್ಚುಲಿ ಶೂಟಿಂಗು. ಅಲ್ಲಿಂದ ಬಂದು 2 ಗಂಟೆ ತನಕ ಕಾಲ್ ಶೀಟ್ ಇತ್ತು. ಆದ್ರೆ ಡೈರೆಕ್ಟ್ರು ಮೊದಲೇ ಸ್ಕ್ರಿಪ್ಟ್ನೆಲ್ಲ ಕಳಿಸ್ಕೊಟ್ಟಿದ್ರು. ಹೋಗಿ ಮೇಕಪ್ ಮಾಡ್ಕೊಬೇಕಾದ್ರೆ ಬಂದ್ಬಿಟ್ಟು ಹೇಳಿದ್ರು, ಸರ್ ಇದು ಹಿಂಗಿದೆ, ಹಿಂಗಾಗತ್ತೆ, ಈ ತರ ಆಗತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ 2 ಗಂಟೆ ತನಕ ಕಾಲ್ ಶೀಟ್ ಇದ್ದಿದ್ದು. ಸೊ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದು ನಮ್ಮ ತಲೆಗೆ ಹೋಗಿದ್ದೆಲ್ಲ ಸರಿ 12 ಗಂಟೆಗೆ ಪ್ಯಾಕಪ್ ಮಾಡಿದ್ವಿ ಆಕ್ಚುಲಿ. ಅಷ್ಟು ಒಂದು ಪ್ರೀತಿಯಿಂದ ನಮ್ಮ ನಿರ್ದೇಶಕರು ನಟರನ್ನ ಅಥವಾ ಎಲ್ಲ ಕಲಾವಿದರುಗಳನ್ನು ಬಳಸ್ಕೊಂಡಿರೋದಾಗಿರ್ಬೋದು, ತುಂಬಾ ಚೆನ್ನಾಗಿದೆ. ದಯವಿಟ್ಟು ಸಿನಿಮಾ ಕೂಡ ಅಷ್ಟೇ ಚೆನ್ನಾಗಿದೆ. ಸಿನಿಮಾ ಶೂಟಿಂಗ್ ನಡ್ಬೇಕಾದ್ರೆ ಅಟ್ಮಾಸ್ಫಿಯರ್ ಕೂಡ ಅಷ್ಟೇ ಚೆನ್ನಾಗಿರ್ತಾ ಇತ್ತು. ಯಾಕಂದ್ರೆ ಅಷ್ಟು ಚೆನ್ನಾಗಿ ನಮ್ಮ ನಿರ್ಮಾಪಕರು ಎಲ್ಲರೂ ನೋಡ್ಕೊಂತ ಇದ್ರು. ಸೊ ಏಪ್ರಿಲ್ 10ನೇ ತಾರೀಕು ಒಂದು ಒಳ್ಳೆ ಸಿನಿಮಾ. ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೇದೇ ಆಗ್ಲಿ. ಇಡೀ ವಾಮನ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ನಮ್ಮ ಸಿನಿಮಾ ಬಗ್ಗೆ ಆಲ್ಮೋಸ್ಟ್ ನಮ್ಮ ನಿರ್ದೇಶಕರು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸಿನಿಮಾ ಏನು ಅಂತ. ಈಗ ಏನು ಸ್ಟೇಜ್ ಮೇಲೆ ಬಂದರೆ ಎಲ್ಲ ಕಲಾವಿದರು ಇನ್ನೂ ತುಂಬ ಜನ ಬರೋರಿದ್ರು. ಆ್ಯಕ್ಚುಲಿ ಶಾರ್ಟ್ ನೋಟಿಸಲ್ಲಿ ಈ ಸಮಾರಂಭ ಫಿಕ್ಸ್ ಆಗಿದ್ದಕ್ಕೆ ಎಲ್ಲರಿಗೂ ಕರೆಯೋಕ್ಕಾಗಲಿಲ್ಲ. ಫ್ರೀ ರಿಲೀಸ್ ಇವೆಂಟ್ನಲ್ಲಿ ಎಲ್ಲ ನಮ್ಮ ದೊಡ್ಡ ತಾರಾ ಬಳಗ ಇದು. ಯಾಕಂದರೆ ಆಲ್ಮೋಸ್ಟ್ ಅಲ್ಲಿ ಕನ್ನಡದ ಟಾಪ್ ಮೋಸ್ಟ್ ಏನಂತ ಹೇಳ್ಬೋದು ಕಲಾವಿದರುಗಳೆಲ್ಲ ಇದರಲ್ಲಿದ್ದಾರೆ. ಎಲ್ಲರೂ ಬರ್ತಾ ಇದ್ದಾರೆ ಅವತ್ತಿನ ದಿನಕ್ಕೆ. ಹಾಗಾಗಿ ಇವತ್ತೇನು ಹೆಚ್ಚಿಗೆ ಹೇಳ್ಬೇಕಾದ ಅವಶ್ಯಕತೆ ಇರಲ್ಲ. ಯಾಕಂದ್ರೆ ಈ ಸಾಂಗನ ಬಗ್ಗೆ ರಿಲೀಸ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ನನ್ನ ಸ್ಪೆಷಲ್ ಥ್ಯಾಂಕ್ಸ್. ಯಾಕಂತಂದ್ರೆ ಒಬ್ಬ ತಾಯಿ ಸಾಂಗನ್ನ ರಿಲೀಸ್ ಮಾಡಿಕೊಡಿ ಅಂತ ನಾವು ಕೇಳಿದಾಗ ಅವರು ಸ್ಪೆಷಲ್ ಕೇರ್ ತಗೊಂಡು ನಮಗೆ ವಿಡಿಯೋ ಮಾಡಿಕೊಟ್ಟು ಅದನ್ನು ರಿಲೀಸ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಹಾಗೆ ಸಾಂಗ್ ಬಗ್ಗೆ ಸರ್ ಕ್ವಶನ್ ಕೇಳಿದ್ರು, ಯಾಕೆ ಈ ಫೀಮೇಲ್ ವರ್ಷನ್ ಇರಬೇಕಿತ್ತು ಅಂತ. ಆ್ಯಕ್ಚುಲಿ 3 ಟ್ಯೂನ್ ನಾನೇ ಫೈನಲ್ ಮಾಡಿದೆ. ಈ ಟ್ಯೂನ್ನ ಬಾಬಿ ಮೇಡಮ್ ಫೋನ್ ಮಾಡಿ ಹೇಳಿದ್ರು, ಸರ್ ಕಾಂತಾರ ಟೀಮ್ ಏನಿದೆ ಅದೇ ಟೀಮ್ನ ನಾನು ರಿಜಿಸ್ಟರ್ ಮಾಡಿ ಆ ತಾಯಿ ಸಾಂಗ್ ಮಾಡ್ತೀನಿ ಅಂತ. ಆ್ಯಕ್ಚುಲಿ ಟ್ಯೂನು ಕೇಳಿಸ್ಕೊಂಡಿಲ್ಲ. ಇದನ್ನು ಮುದ್ದು ರಾಕ್ಷಸ ಸಾಂಗ್ ಇರ್ಬೋದು, ವಾಮನ ಇರ್ಬೋದು, ಮತ್ತು ಇಡೀ ಸಂಜೆ ಕಡಲತ್ತಿಗೆ 3 ಟ್ಯೂನ್ ನಾನೇ ಫೈನಲ್ ಮಾಡಿದೆ. ಇದಕ್ಕೆ ಪಾಪ ಅವ್ರು ಫೋನ್ ಮಾಡಿ ಹೇಳಿದ್ರು, ಸರ್ ಇದು ತುಂಬ ಚೆನ್ನಾಗಿದೆ, ಟ್ಯೂನ್ ಮಾತ್ರ ಕಳಿಸ್ಕೊಡ್ತೀನಿ, ನೋಡ್ಬಿಟ್ಟು ಹೇಳಿ ಅಂದರು. ಆ್ಯಕ್ಚುಲಿ ಅದನ್ನ ಫೀಮೇಲ್ ವರ್ಷನ್ ಇನ್ನೊಂದು ವರ್ಷನ್ ಅಂತ ಕೇಳಲಿಲ್ಲ. ಸರ್ ಇದೇ ಟೀಮ್ ಉಳಿಸ್ಕೊತೀವಿ ಅಂತಂದ್ರು. ಮೇಡಮ್ ಆಯ್ತು ಮಾಡಿಸಿ ಅಂತಂದ್ವಿ. ತುಂಬ ಅದ್ಭುತವಾದ ಸಾಂಗ್ ಇದು. ಆ್ಯಕ್ಚುಲಿ ನಾನು ಮುಂಚೆನೇ ಕೇಳಿದ್ದೆ, ಅದು ಇವತ್ತು ಜನಗಳ ಮುಂದೆ ಬಂದಿದೆ. ಅದನ್ನು ಪ್ರೀತಿ ವಿಶ್ವಾಸದಿಂದ ಅಟ್ಕೊಂಡಿದ್ದಾರೆ ಸರ್. ಆಲ್ರೆಡಿ ಜನ ಅದನ್ನು ರೆಸ್ಪಾನ್ಸ್ ಮಾಡಿ, ನಾನು ಇಲ್ಲೇ ಕೂತಿದ್ರೆ ಒಂದು 15 ಕಾಲ್ ಬಂದಿದ್ದೆ ಈಗ ಫೋನ್ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ ಸಾಂಗ್ ಅಂತ. ಅದಕ್ಕೆ ನಾನು ಈಗ ಅಟ್ಲೀಸ್ಟ್ ಫ್ಲೈಟ್ ಮಾಡಿ ಹಾಕೊಂಡು ಈಗ ಬಂದಿದ್ದೀನಿ. ಹಾಗಾಗಿ ನಮ್ಮ ಸಿನಿಮಾ ಯಶಸ್ಸಾಗಿದೆ ಅಂತ ಅಂದ್ಕೊಂಡಿರ್ತೇನೆ. ಈ ಮಟ್ಟಕ್ಕೆ ಸಿನಿಮಾ ರೀಚ್ ಆಗಿ ಜನದ ಮನಸ್ಸಲ್ಲಿ ಇವತ್ತು ಎಷ್ಟೋ ಜನಕ್ಕೆ ವಾಮನ ಅಂತ ಹೇಳೋದಕ್ಕಿಂತ ಮುದ್ದು ರಾಕ್ಷಸ ಸಾಂಗು ಪ್ರೊಡ್ಯೂಸರ್ ಸರ್ ಅಂತ ನಾನು ಐಡೆಂಟಿಫೈ ಮಾಡಿ ಮಾತಾಡ್ತಾರೆ ಎಷ್ಟೋ ಜನ. ಹಾಗಾಗಿ ಅಷ್ಟು ದೊಡ್ಡ ಹಿಟ್ ಕೊಟ್ಟ ಅಜಿನಿ ಸರ್ಗೂ ಮತ್ತು ಬಾಬಿ ಮೇಡಮ್ ಅವ್ರಿಗೆ ನನ್ನ ಸ್ಪೆಷಲ್ ಥ್ಯಾಂಕ್ಸ್. ಅವ್ರಿಗೆ ಆ್ಯಕ್ಚುಲಿ ಇವತ್ತು ಬರಬೇಕು ಮೇಡಮ್ ಅಂತ ಕೇಳ್ಕೊಂಡೆ. ಅವ್ರು ಊರಲ್ಲಿಲ್ಲ. ಸರ್ ನೀವು ಫ್ರೀ ರಿಲೀಸ್ ಇವೆಂಟ್ಗೆ ನಾವು ಮಿಸ್ ಮಾಡದೆ ಬರ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಮತ್ತು ಇದರ ಹಿಂದೆ ಇರ್ಬೋದು ಮುಂದೆ ಇರ್ಬೋದು, ಡೈರೆಕ್ಟ್ ಆರ್ ಇಂಡೈರೆಕ್ಟ್, ನಮ್ಮ ಈ ಸಿನಿಮಾ ಈ ಮಟ್ಟಕ್ಕೆ ಬಂದು ರೆಡಿಯಾಗಿ ನಿಂತ್ಕೊಳ್ಳೋದಕ್ಕೆ ಅನೇಕ ತಂತ್ರಜ್ಞರಿರ್ಬೋದು, ಆರ್ಟಿಸ್ಟ್ಗಳಿರ್ಬೋದು, ಎಲ್ಲರೂ ಸಹಾಯ ಮಾಡಿದ್ದೀರಾ.
ನಿಮ್ಮ ಹಗಲು ರಾತ್ರಿ ಕಷ್ಟಗಳನ್ನು ಶ್ರಮಗಳನ್ನು ಹಾಕಿದ್ದೀರಾ. ನಿಮ್ಗಳಿಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರಗಳು. ಕೇಳ್ಬಿಟ್ಟು ಇದನ್ನ ಮಾಡಬೇಕು ಅನ್ನೋದು ಅವರಿಗೆ ತುಂಬಾ ಆಸಕ್ತಿ ಇತ್ತು. ಸುದೀಪ್ ಸರ್ ಹೇಳ್ದಂಗೆ ನನ್ನ ಬರವಣಿಗೆ ಮೇಲೆ ಅವರಿಗೆ ನಾನು ಹೇಳ್ತಾ ಇದ್ದಂಗೆನೆ ಧನ್ವೀರ್ ಸರ್ಗೆ ಇಷ್ಟ ಆಗಿತ್ತು. ಸುಮಾರು ಒಂದು 2.5 ವರ್ಷದ್ದು ಕತೆ ಯಾವುದೋ ಹೇಳಿ ಹೋಗಿದ್ದೆ, ಅದನ್ನ ನೆನಪಿಸ್ಕೊಂಡು ಕಾಲ್ ಮಾಡಿ ಕರೆದಂಥದ್ದು. ಅವ್ರು ಯಾವ ರೀತಿಯಲ್ಲಿ ಒಪ್ಕೊಂಡ್ರು, ಅದೇ ಚೇತನ್ ಸರ್ ಅಷ್ಟೇ ಒಂದು 10 ನಿಮಿಷ ಹಂಗೆ ಕೇಳಿದ್ರು, ಅವರು ಒಪ್ಕೊಂಡ್ರು. ಸೊ ಕಥೆಯಲ್ಲಿ ಆಳ ಇದೆ, ಕಂಟೆಂಟ್ ಇದೆ ಅನ್ನುವಂಥ ಭರವಸೆ ಮೇಲೆ ಮೂಡಿರುವಂಥದ್ದು ವಾಮನ. ಸೊ ಧನ್ವೀರ್ ಸರ್ಗೂ ನಾನು ಥ್ಯಾಂಕ್ಸ್ನ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ಸಿನಿಮಾಗಾಗಿ ಟೆಕ್ನಿಷಿಯನ್ಸು ಮತ್ತೆ ಕಲಾವಿದರು, ಆರ್ಟಿಸ್ಟು ಎಲ್ರೂ ಸಪೋರ್ಟ್ ಮಾಡಿ ಬಂದಿರುವಂಥದ್ದು ವಾಮನ. ಅದು ಮುಂದಿನ ದಿನಮಾನಗಳಲ್ಲಿ ಅವ್ರ ಬಗ್ಗೆ ಎಲ್ಲ ಅಂತ ಹೇಳುವಂಥ ಚಾನ್ಸಸ್ ಇದೆ, ಸೊ ಹೇಳ್ತೀನಿ. ಬಟ್ ಸ್ಪೆಷಲಿ ಮದರ್ ಸಾಂಗ್ ಬಗ್ಗೆ ನಾನು ಆವಾಗಲೇ ಹೇಳಿದ್ನಲ್ಲ, ನಿಮಗೆ ಒಂದು ವಿಶೇಷತೆ ಇದೆ ಹೇಳ್ತೀನಿ ಅಂತ. ನಾನು ಬಾಲ್ಯದಲ್ಲಿದ್ದಾಗ ನನ್ನನ್ನು ತುಂಬಾ ಕಾಡ್ದಂಥದ್ದು ಬಂದು ಕೈ ತುತ್ತು ಕೊಟ್ಟವಳೆ ಐ ಲವ್ ಯು ಮೈ ಮದರ್ ಇಂಡಿಯಾ. ಅದು ಸುಮಾರು ದಿನಮಾನಗಳು ಕಾಡ್ಬಿಟ್ಟಿತ್ತು ಸಾಂಗು. ಟೈಗರ್ ಪ್ರಭಾಕರ್ ಸರ್ ಆಕ್ಟ್ ಮಾಡಿದಂಥ ಸಾಂಗ್ ಅದು. ಅದಾದ್ಮೇಲೆ ನಮ್ಮ ಪ್ರೇಮ್ ಸರ್ದು ಬೇಡುವೇನು ವರವನ್ನು ಸಾಂಗ್ ಜೋಗಿದು, ಅದು